ಇಟಲಿ ಮೂಲದ ಪ್ರಜೆಯೊಬ್ಬರು ಕಾರವಾರದ ಬಳಿ ಬೀಚಲ್ಲಿ ಮುಳುಗುವಂತ ಸಂದರ್ಭದಲ್ಲಿ ಅವರನ್ನ ರಕ್ಷಣೆ ಮಾಡಿದ್ದಾರೆ. ಸಮುದ್ರದಲ್ಲಿ ಮುಳುಗ್ತಾ ಇದ್ದಂತ ವಿದೇಶಿ ಪ್ರವಾಸಿಗನ ರಕ್ಷಣೆಯನ್ನ ಮಾಡಿದ್ದಾರೆ. ಉತ್ತರ ಕನ್ನಡದ ಗೋಕರ್ಣ ಕುಡ್ಲೆ ಬೀಚ್ನಲ್ಲಿ ಆಗಿರುವಂತಹ ಘಟನೆ ಇದು. ಇಟಲಿ ಮೂಲದ ಪ್ರವಾಸಿಗ ಜಾರ್ಜ್ ಅಂತ ಹೇಳಿ 83 ವರ್ಷ. ಗೋಕರ್ಣ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ಆಗಿರೋದು. 83 ವರ್ಷದವ್ರು ಏನು ಮಾಡಕ್ಕೆ ಹೋಗಿದ್ರು? ಸಮುದ್ರದಲ್ಲಿ ಮುಳುಗ್ತಾ ಇದ್ದಂಥ ವಿದೇಶಿ ಪ್ರವಾಸಿಗನ ಅಷ್ಟು ದೂರ ಹೋಗಿದ್ದಿದ್ದ. ಇಟಲಿ ಮೂಲದ ಪ್ರವಾಸಿಗ ಅಂತೆ 83 ವರ್ಷ ಅವ್ರಿಗೆ. ಅಷ್ಟೊಂದು ಏನು ಮಾಡೋಕ್ಕೆ ಹೋಗಿದ್ರ? ಅಲ್ಲಿ ಈಜಕ್ಕೆ ಹೋಗಿದ್ರಾ, ಇಲ್ಲ ಸ್ಪೋರ್ಟ್ಸ್ ಯಾವುದಾದ್ರು ಆಡಕ್ಕೆ ಹೋಗಿದ್ರಾ? ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇರ್ತಾವಲ್ಲ ಬೀಚಲ್ಲಿ, ಅಂಥದ್ದು ಏನಾದರೂ ಮಾಡೋಕ್ಕೆ ಹೋದಾಗ ಹಂಗಾಯ್ತಾ? ನೋಡೋಣ. ನನ್ನ ಸಹೋದ್ಯೋಗಿ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ನವೀನ್ ಸಾಗರ್. ನವೀನ್, 83 ವರ್ಷದ ಈ ವ್ಯಕ್ತಿ ಏನಾದರೂ ಸ್ಪೋರ್ಟ್ಸ್ ಅದು ಆಡಕ್ಕೆ ಹೋಗಿದ್ರಾ? ಈ ಬೀಚಲ್ಲಿ ತುಂಬ ಆಡ್ತಾರಲ್ವ ಸ್ಪೋರ್ಟ್ಸಲ್ಲಿ, ಅಥವಾ ಈಜಕ್ಕೆ ಏನಾದರೂ ಹೋಗಿದ್ರಾ? ಹೆಂಗೆ ತಗಲಾಕೊಂಡ್ರು ಅಂತ ಅಲ್ಲಿ? ನವೀನ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತಾ ಇದೆ. ಏನಂತಂದ್ರೆ ಹೊಸ ವರ್ಷದ ಆಚರಣೆ, ಸಂಭ್ರಮಾಚರಣೆ ಜೊತೆ ಕ್ರಿಸ್ಮಸ್ ಕೂಡ ಬಂದಿರೋದ್ರಿಂದಾಗಿ ವಿದೇಶದಿಂದ ಸಾಕಷ್ಟು ಜನ ಪ್ರವಾಸಿಗರು ಈ ಭಾಗಕ್ಕೆ ಬರ್ತಾರೆ. ಈ ಹಿನ್ನೆಲೆಯಲ್ಲಿ ಪ್ರವಾಸಕ್ಕೆ ಬಂದಂತವರು ಗೋಕರ್ಣ ಭಾಗದ ಕುಡ್ಲೆ ಇರ್ಬೋದು, ಹಾಗೆ ಗೋಕರ್ಣದಲ್ಲಿ ಕೂಡ ಓಂ ಬೀಚ್ ಇರ್ಬೋದು, ಈ ರೀತಿಯ ಪ್ರದೇಶಗಳಲ್ಲಿ ಹೆಚ್ಚಾಗಿ ಅವರು ತಂಗುವಂತದ್ದು. ಇಂತಹ ಸಂದರ್ಭದಲ್ಲಿ ಅವರು ಕಡಲಿಗಿಳಿತಾರೆ. ಆ ಸಂದರ್ಭದಲ್ಲಿ ನೀರಿಗಿಳಿದಾಗ ಅಲೆಗಳ ಅಬ್ಬರ ಹೆಚ್ಚಾಗಿರ್ತದೆ. ಅದು ಸಂಜೆ ವೇಳೆಯಲ್ಲಿ ಅಲೆಗಳ ಅಬ್ಬರ ಹೆಚ್ಚಿನ ಪ್ರಮಾಣದಲ್ಲಿ ಬರೋದ್ರಿಂದಾಗಿ ಅವರು ಕೂಡ ಅದನ್ನ ವಿಷಯದಿಂದ ಲೈಫ್ ಗಾರ್ಡ್ಗಳು ಮಾಹಿತಿ ಹೇಳಿದ್ರು ಕೂಡ ಅವರು ಅದನ್ನ ನಿರ್ಲಕ್ಷಿಸಿ ಈ ರೀತಿ ಅನಾಹುತಗಳಾಗ್ತಾ ಇದೆ. ಕಳೆದ ಒಂದು ವಾರದಿಂದ ಈಗಾಗಲೇ ವಿದೇಶಿಗರನ್ನೇ ಈಗಾಗಲೇ 3 ಜನರನ್ನ ರಕ್ಷಣೆ ಮಾಡಿರುವಂತದ್ದು. ಅರುಣ. ಓಕೆ ನವೀನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸಮುದ್ರದಲ್ಲಿ ಮುಳುಗ್ತಾ ಇದ್ದಂಥ ವಿದೇಶಿ ಪ್ರವಾಸಿಗರ ರಕ್ಷಣೆ ಮಾಡಲಾಗಿದೆ. ಅಲ್ಲಿ ತುಂಬ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ಇಳಿಬೇಡಿ ಅಂತೇಳಿ. ಆದರೂ ಕೂಡ ಎಳಿತಾರೆ. ಕೇಳಿಸ್ಕೊಳ್ತಾರೆ ಯಾರು? ಏನು ಅನ್ಕೊಂಡ್ಬಿಟ್ಟಿರ್ತಾರೆ, ನಮ್ಗೆ ಎಲ್ಲದೂ ಆಗ್ಬಿಡುತ್ತೆ ಬಿಡು, ನಮ್ಗೆ ಯಾರೇನೋ ಆಗಲ್ಲ ಅನ್ನೋ ರೀತಿಯಲ್ಲಿ ಹೋಗ್ತಾರೆ. ಆಮೇಲೆ ಇನ್ನೊಬ್ಬರೇ ಇವ್ರನ್ನ ರಕ್ಷಣೆ ಮಾಡಬೇಕು. ಅವ್ರು ತಮ್ಮ ಜೀವ ಪಣಕ್ಕೆ ಇಟ್ಬಿಟ್ಟು ಇವ್ರನ್ನ ಜೀವ ಉಳಿಸ್ಬೇಕು. ಅದು ಹಣೆ ಬರ. ನೋಡಿ ಏನಾಗಿದೆ.